ಇಬ್ಬರು ಗಂಡ ಹೆಂಡತಿ ಇದ್ದರು. ಮನ್ಯಾಗ ಇದ ಸಮಯ ಕತ್ತಲು ತುಂಬಿತ್ತು, ಮನೆ ತುಂಬ ಕತ್ತಲಿನ ತುಂಬಿತ್ತು. ಆವಾಗ ಹೆಂಡತಿ ಗಂಡಗೆ ಹೇಳಿದ್ಲು, ಮತ್ತು ಮನ್ಯಾಗ ಕತ್ತಲು ತುಂಬ್ಯದ, ಮತ್ತು ಈ ಕತ್ತಲೆಯನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಕಲ್ಲ ಅಂದಳು. ವಿಧಾನ ಇಂತಹ ಬದುಕು ಸಾರ್ಥಕತೆ ಹೊಂದಬೇಕಾಗಿತ್ತು ಅಂದರೆ ಏನು ಮಾಡಬೇಕು? ಗುರುವಿನ ಮೊರೆಯನ್ನು ಹೋಗಬೇಕು. ಗುರುವಿಗೆ ಶಿಷ್ಯನಾಗಬೇಕು, ಗುರುವಿನ ಭಕ್ತನಾಗಬೇಕು. ಗುರು ಹೇಳಿದ ತೆರನಂತೆ ಒಂದಿಷ್ಟು ಸತ್ಯ ಶಾಂತಿಯ ಪಥದೊಳಗೆ ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಆದ್ದರಿಂದ ಭಾರತ ದೇಶದೊಳಗೆ ಏನು ಹೇಳಿದ್ದಾರೆ? ಗುರುವಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಜಗತ್ತಿನೊಳಗೆ. ನಾವೆಲ್ಲ ಶಾಲೆ ಒಳಗೆ ವಿದ್ಯಾರ್ಥಿಗಳು ಏನು ಮಾಡ್ತೀವಿ? ಏನಾದರೂ ಸಭೆ ಸಮಾರಂಭಗಳು ಬಂದಾಗ ಮೊದಲಿಗೆ ಯಾರನ್ನು ಪೂಜೆ ಮಾಡ್ತೀವಿ? ಗಣಪತಿ ಪೂಜೆ ಮಾಡ್ತೀವಿ, ಸರಸ್ವತಿ ಪೂಜೆ ಮಾಡ್ತೀವಿ. ಆದರೆ ಜ್ಞಾನಿಗಳಂತಾರ ಗಣಪತಿಗಿಂತಲೂ ಸರಸ್ವತಿಗಿಂತಲೂ ಮಿಗಿಲಾದವರು ಯಾರು ಅಂತ ಕೇಳಿದ್ರೆ ಗುರು. ಮೊಟ್ಟ ಮೊದಲಿಗೆ ಗುರುವಿನ ಪ್ರಾರ್ಥನೆ ಮಾಡಬೇಕಂತ, ಗುರುವಿನ ಸ್ತುತಿ ಮಾಡಬೇಕನ್ನೋದನ್ನು ಹೇಳಿದಾರ ಜ್ಞಾನಿಗಳು. ಕಾರಣ, ಗುರು ಅಂದ್ರೆ ದೇವನ ಅಭಿವ್ಯಕ್ತ ರೂಪಿದ್ದಂಗೆ. ದೇವರು ಕಣ್ಣಿಗೆ ಕಾಣೋದಿಲ್ಲ, ಗುರು ಕಣ್ಣಿಗೆ ಕಾಣಿಸ್ತಾನೆ. ಯಾವ ರೀತಿ ಒಳಗನ್ನೋದು ತಾವು ಉದಾಹರಣೆ ಮುಖಾಂತರ ಕೇಳಿದ್ದೀರಿ. ಹೂವು ಕಣ್ಣಿಗೆ ಕಾಣಿಸ್ತದ, ಸುವಾಸ ಕಾಣಿಸೋದಿಲ್ಲ. ಸಕ್ಕರೆ ಗೋಚರಿಸ್ತದ, ಸಿಹಿ ಅಗೋಚರವಾಗಿರ್ತದೆ. ಯಾವುದು ಕಾಣ್ತದ ಅದು ಗುರು, ಯಾವುದು ಕಾಣೋದಿಲ್ಲ ಅದು ದೇವರು. ಗುರು ಬಿಟ್ಟು ದೇವರಿಲ್ಲ, ದೇವ್ರನ್ನ ಬಿಟ್ಟು ಗುರು ಇಲ್ಲ. ಹೂವು ಬಿಟ್ಟು ಸುವಾಸ ಇಲ್ಲ, ಸಕ್ಕರೆ ಬಿಟ್ಟು ಸಿಹಿ ಇಲ್ಲ. ಹೇಗೋ ಹಾಗೆ ಸಾಕ್ಷಾತ್ ದೇವನ ಸ್ವರೂಪ ಯಾರು ಅಂತ ಕೇಳಿದ್ರೆ ಗುರು. ಅಂಥ ಗುರು ಒಬ್ಬ ಇದ್ದ. ತನ್ನ ಶಿಷ್ಯನಿಗೆ ಪ್ರಶ್ನೆ ಮಾಡಿದ, ಅಲ್ಲೋ ಈ ಜಗತ್ತಿಗೆ ಬಂದಿದೆಯಲ್ಲ, ಎದರ ಸಲುವಾಗಿ ಬಂದಿದಿ ಅಂತ ಶಿಷ್ಯನಿಗೆ ಪ್ರಶ್ನೆ ಮಾಡಿದ ಗುರು. ಶಿಷ್ಯ ಹೇಳಿದ, ಎಲ್ಲರೂ ಎದಕ್ಕೆ ಬಂದಾರ, ನಾನು ಅದಕ್ಕೆ ಬಂದೀನಿ ಅಂದವ. ಎಲ್ಲರೂ ಎದಕ್ಕೆ ಬಂದಾರ, ನಾನು ಅದಕ್ಕೆ ಬಂದೀನಿ. ಕೆಲವರು ಉಣ್ಣಾಕ ಬಂದಾರ, ಇನ್ನು ಕೆಲವರು ಉಡಾಕ ಬಂದಾರ, ಕೆಲವರು ಅಧಿಕಾರಕ್ಕಾಗಿ ಬಂದಾರ, ಅಂತಸ್ತು ಗಳಿಸುವುದಕ್ಕಾಗಿ ಬಂದಾರ, ಭೂಮಿ ಸೀಮೆ ಧನ ಕನಕಾದಿಗಳಿಗಾಗಿ ಬಂದವರದಾರ. ಮತ್ತು ನೀನು ಅದಕ್ಕೆ ಬಂದಿದ್ದೇನಂತ ಗುರು ಕೇಳಿದ. ಆವಾಗ ಶಿಷ್ಯ ಅಂತಾನ, ಮತ್ತು ಎಲ್ಲರೂ ಎದಕ್ಕೆ ಬಂದಾರ, ನಾನು ಅದಕ್ಕೆ ಬಂದೀನಿ ಅಂದ. ಆವಾಗ ಗುರು ಅಂತಾನ, ನೋಡು ಅದಕ್ಕೆ ಬಂದಿಲ್ಲ, ನೀನಾರು ಅನ್ನುವಂತಹ ಪರಮ ಸತ್ಯವನ್ನು ನೀ ತಿಳಿದುಕೊಳ್ಳುವುದಕ್ಕಾಗಿ ಬಂದೀದಿ. ಈ ಜಗತ್ತಿಗೆ ಬರಲಾರದಕ್ಕಿಂತ ಮೊದಲು ಈ ಜೀವ ಎಲ್ಲಿತ್ತು, ಯಾಕೆ ಇಲ್ಲಿಗೆ ಬಂತು, ಬಂದ ಬಳಿಕ ಮುಂದೆ ಎಲ್ಲಿಗೆ ಹೋಗುತ್ತದೆ ಈ ಜೀವ ಅನ್ನುವಂತಹ ಪರಮ ಸತ್ಯವನ್ನು ಅರಿತುಕೊಳ್ಳುವುದಕ್ಕಾಗಿ ಬಂದಿದಿ. ಮತ್ತು ಇದನ್ನು ಬಿಟ್ಟು ಏನೇನೋ ಮಾಡ್ಕೋತ ಹೋದಿ ಅಂದ್ರೆ ನಿನ್ನ ಬದುಕಿಗೆ ಬೆಲೆ ಬರೋದಿಲ್ಲ ಅಂತ ಗುರು ಹೇಳಿದ. ಆವಾಗ ಶಿಷ್ಯ ಅಂತಾನ, ಮತ್ತು ನಾನಾರು ಅನ್ನುವಂತಹ ಪರಮ ಸತ್ಯವನ್ನು ತಿಳ್ಕೋಬೇಕಾಗಿತ್ತಂದ್ರೆ ಏನು ಮಾಡಬೇಕು ಗುರುಗಳೇ ಅಂತ ಪ್ರಶ್ನೆ ಮಾಡಿದ. ಆವಾಗ ಗುರು ಉಪದೇಶ ಮಾಡ್ತಾನೆ, ನೋಡು ನೀನು ಯಾರು ಅನ್ನುವಂತಹ ಪರಮ ಸತ್ಯವನ್ನು
ನಿನ್ನ ಸ್ವರೂಪ ಜ್ಞಾನವನ್ನು, ಯಥಾರ್ಥ ಜ್ಞಾನವನ್ನು ತಿಳ್ಕೋಬೇಕಾಗಿತ್ತು ಅಂದ್ರೆ ಮೊಟ್ಟ ಮೊದಲಿಗೆ ನೀನು ಸತ್ಸಂಗ ಮಾಡಬೇಕು ಅಂದ ಗುರು. ಆವಾಗ ಶಿಷ್ಯ ಅಂತಾನ, ಸತ್ಸಂಗ ಅಂದ್ರೆ ಏನು ಅಂದ. ಸತ್ ಅಧಿಕ ಸಂಘ ಸತ್ಸಂಗ. ಹಾಗಾದ್ರೆ ಸತ್ ಅಂದ್ರೇನು? ತ್ರಿಕಾಲ ಬಾಧಿತಂ ಸತ್. 3 ಕಾಲಗಳನ್ನು ಮೀರಿರುವಂಥದ್ದು, 3 ಕಾಲಗಳಿಗೆ ಹೊರತಾಗಿರುವಂಥದ್ದು. ಯಾವ್ಯಾವು? ಸೃಷ್ಟಿ, ಸ್ಥಿತಿ, ಲಯ. ಈ ಸತ್ಯ ವಸ್ತು ಅನ್ನುವಂಥದ್ದೇನದಲ್ಲ, ಈ ಜಗತ್ತು ಸೃಷ್ಟಿ ಆಗಲಾರದಕ್ಕಿಂತ ಮೊದಲು ಇತ್ತು, ಈಗೂ ನಮ್ಮ ಜೊತೆಗೆ ಅದ. ಕೊನೆಗೆ ಒಂದು ದಿವಸ ಜಗತ್ತು ಕಣ್ಣಮರೆಯಾಗಿ ಹೋದ ಬಳಿಕನೂ ಅದು ಇರುತ್ತದೆ. ಈ 3 ಕಾಲಗಳಿಗೆ ಬಾಧಿತವಾದ ವಸ್ತು ಅಲ್ಲದು, ಅಬಾಧಿತ. ಬಾಧೆಗೊಳ್ಳದೇ ಇರತಕ್ಕಂಥ ವಸ್ತು ಅದು ಯಾವಾಗಲೂ ಇರುವಂಥ ವಸ್ತು. ಅದಕ್ಕೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ, ಯಾವಾಗಲೂ ಇರುವಂಥ ಸತ್ಯ ವಸ್ತು ಅದು. ಅಂಥ ಪರಮ ಸತ್ಯವನ್ನು ಯಾರು ಒಂದಿಷ್ಟು ಅರಿದು ಅನುಭವಿಸಿರ್ತಾರಲ್ಲ ಅಂಥವ್ರಿಗೆ ಸಂತರು ಶರಣರು ಅಂತ ಕರೀತಾರ. ಅಂಥವ್ರ ಸಂಘವನ್ನು ನೀನು ಮಾಡಬೇಕು ಅಂದ ಗುರು. ಏನು ಮಾಡೋದದ ಜೀವನದೊಳಗೆ? ಒಂದಿಷ್ಟು ಬಲ್ಲವರ ಸಂಘವನ್ನು ಮಾಡೋದು. ಯಾಕೆ ಬಲ್ಲವರ ಸಂಘವನ್ನು ಮಾಡಬೇಕಂತ ಕೇಳಿದರೆ, ನಮ್ಮ ಬದುಕಿನೊಳಗೆ ಒಂದಿಷ್ಟು ಸುಖ, ಶಾಂತಿ, ನೆಮ್ಮದಿ ನೆಲೆಗೊಳ್ಳಬೇಕಾಗಿತ್ತು ಅಂದ್ರೆ ಜ್ಞಾನಿಗಳ ಸಂಘ ಮಾಡಬೇಕು. ಒಂದಿಷ್ಟು ಅನುಭಾವಿಗಳ ಸ್ನೇಹದೊಳಗೆ ಕಾಲವನ್ನು ಕಳಿಬೇಕು. ಭಗವಂತ ಕೊಟ್ಟ ಆಯುಷ್ಯವನ್ನು, ಸುಂದರ ಸುಂದರ ಕ್ಷಣಗಳನ್ನು ಒಂದಿಷ್ಟು ಸಜ್ಜನರ ಸಂಘದೊಳಗೆ ನೀ ಕಳೆದಿ ಅಂದ್ರೆ ಆವಾಗ ನೀನು ಯಾರನ್ನುವಂಥ ಸತ್ಯ ನಿನಗೆ ತಿಳಿತದ. ಹೊರತು ನೋಡಾಕ ಎಲ್ಲರೂ ಮನುಷ್ಯರಂತ ತಿಳ್ಕೊಂಡು ಎಲ್ಲರ ಸಂಘ ಮಾಡೋಕೆ ಬರ್ತದೇನು? ಎಲ್ಲರ ಸಂಘ ಮಾಡೋಕೆ ಬರೋದಿಲ್ಲ. ಬಾಹ್ಯವಾಗಿ ಎಲ್ಲರೂ ಮನುಷ್ಯ ರೂಪದೊಳಗೆ ಕಾಣಬರ್ತಾರ, ಆದ್ರೆ ಒಬ್ರಂಗೊಬ್ರು ಇರೋದಿಲ್ಲ. ಈಗ ಸಾಲೋಟಿಗೆ ಒಳಗೆ ಸಾವಿರಾರು ಜನ ಅದಾರ. ಕೆಲವರು ಸಂಜೆ 6 ಆಯಿತು ಅಂದ್ರೆ ಆಶ್ರಮಕ್ಕೆ ಬರ್ತಾರೆ. ಮತ್ತು ಎಲ್ಲರೂ ಒಂದೇ ರೀತಿ ಇದ್ರೆ ಎಲ್ಲರೂ ಬರ್ಬೇಕಾಗಿತ್ತಲ್ಲ. ಮತ್ತು ಇನ್ನು ಉಳಿದವ್ರು ಎಲ್ಲಿ ಹೋದ್ರು? ಧಾರಾವಾಹಿ ಮುಂದೆ ಕುಂತಾರ. ಅಂದ್ರೆ ಅವ್ರಂಗೆ ನೀವಿಲ್ಲ, ನಿಮ್ಮಂಗೆ ಅವರಿಲ್ಲ. ನೋಡಾಕ ಎಲ್ಲರೂ ಮನುಷ್ಯರೇ, ಆದರೂ ಅವರ ಅಭಿರುಚಿ ಬೇರೆ, ಭಾವ ಬೇರೆ, ಬುದ್ಧಿ ಬೇರೆ. ಒಂದಿಷ್ಟು ಏನು ಒಳಗದಲ್ಲ ಭಿನ್ನತೆ, ಎಲ್ಲವೂ ವ್ಯಕ್ತಿತ್ವ ಗುಣ ಎಲ್ಲವೂ ಭಿನ್ನ ಭಿನ್ನವಾಗಿರ್ತಾವೆ. ಒಬ್ರಂಗೆ ಒಬ್ರು ಇರುವುದಿಲ್ಲ. ಈಗ ಒಬ್ಬ ತಾಯಿ 4 ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾಳೆ. 4 ಮಕ್ಕಳು ಹಂಗೆ ಇರ್ತಾವನು. ಒಂದು ಅಳ್ತಿರ್ತೈತಿ, ಒಂದು ನಗತಿರ್ತೈತಿ, ಒಂದು ಅಂಗಳದಾಗ ಬಿದ್ದು ಒದ್ದಾಡ್ತಿರ್ತೈತಿ, ಒಂದು ತೊಟ್ಟಲದಾಗ ತಣ್ಣಗೆ ಮಲ್ಕೊಂಡಿರ್ತೈತಿ. ಮತ್ತು ಒಬ್ಬ ತಾಯಿನ 4 ಮಂದಿಗೆ ಜನ್ಮ ಕೊಟ್ಟಾಳಂದ್ರೆ 4 ಮಲಗಬೇಕಾಗಿತ್ತಲ್ಲ, 4 ಅಂಗಳದಾಗ ಆಡಬೇಕಾಗಿತ್ತಲ್ಲ. ಹಂಗೆ ಮಾಡ್ಯಾವೇನು? ಒಬ್ರಂಗೊಬ್ರು ಇರೋದಿಲ್ಲ. ಅತ್ತಿ ಹಂಗೆ ಸೊಸಿ ಇರೋದಿಲ್ಲ, ಸೊಸಿ ಹಂಗೆ ಅತ್ತಿ ಇರೋದಿಲ್ಲ, ಮಾವನಂಗೆ ಅಳಿಯ ಇರೋದಿಲ್ಲ, ಅಳಿಯನಂಗೆ ಮಾವಿರೋದಿಲ್ಲ, ತಂದೆ ಹಂಗೆ ಮಗ ಇರೋದಿಲ್ಲ, ತಾಯಿ ಹಂಗೆ ಮಗಳು ಇರೋದಿಲ್ಲ. ಎಲ್ಲರ ವ್ಯಕ್ತಿತ್ವ ಭಿನ್ನ ಭಿನ್ನ. ಅಷ್ಟೇ ಅಲ್ಲ, ಜಗತ್ತಿನೊಳಗೆ ಅಸಂಖ್ಯಾತ ವಸ್ತುಗಳದಾವು. ಒಂದು ವಸ್ತುವಿನಂಗೆ ಮತ್ತೊಂದು ವಸ್ತು ಇಲ್ಲ. ಅವುಗಳ ರೂಪ ಬೇರೆ, ಅವುಗಳ ರಚನೆ ಬೇರೆ, ಅವುಗಳ ವಿನ್ಯಾಸ ಬೇರೆ, ಅವುಗಳ ವರ್ಣ ಬೇರೆ. ಒಂದು ವಸ್ತುವಿನಂಗೆ ಮತ್ತೊಂದು ವಸ್ತು ಇಲ್ಲ ಜಗತ್ತಿನೊಳಗೆ. ಮತ್ತು ಇಂಥ ಜಗತ್ತಿನೊಳಗೆ ಬಾಳಿ ಬದುಕ್ತೇವೆ ಅಂದ ಬಳಿಕ ನಮ್ಮ ಸುತ್ತಮುತ್ತನೂ ಎಲ್ಲರೂ ಒಂದೇ ರೀತಿಯೊಳಗಿರೋದಿಲ್ಲ. ಇದು ಜಗತ್ತ. ಜಂ ಗಚ್ಚತಿ ಇತಿ ಜಗತ್. ಎಷ್ಟು ಚಲೋ ಹೇಳ್ತಾನ.
ಇದು ಜಗತ್ತದ. ಜಗತ್ತನ್ನು ಹೆಂಗೆ ನಿರ್ಮಾಣ ಮಾಡ್ಯಾನಲ್ಲ ಭಗವಂತ, ಇದು ಏಕಮುಖ ಇಲ್ಲ, ಇದು ದ್ವಂದ್ವ ರೂಪದೊಳಗೆ ಜಗತ್ತನ್ನು ನಿರ್ಮಾಣ ಮಾಡಿದಾನ. ಒಂದು ಕಡೆಗೆ ಸೂರ್ಯ ಹೆಂಗೆ ಒಂದಿಷ್ಟು ಉದಯ ಆದ ಅಂದ್ರೆ ಅದಕ್ಕೆ ಪೂರ್ವ ಅಂತ ಕರಿತೀವಿ. ಅದ ಸೂರ್ಯ ಮುಳುಗಿದ ಅಸ್ತಂಗತ ಆದಂದ್ರೆ ಪಶ್ಚಿಮ ಅಂತ ಕರಿತೀವಿ. ಒಂದು ಕಡೆಗೆ ಉತ್ತರದ, ಒಂದು ಕಡೆಗೆ ದಕ್ಷಿಣದ, ಮ್ಯಾಲ ಆಕಾಶದ, ಕೆಳಗೆ ಭೂಮಂಡಲದ, ಎಡ ಬಲ ಮ್ಯಾಲ ಕೆಳಗ. ಮತ್ತು ಪುರುಷನನ್ನು ಅಷ್ಟೇ ಸೃಷ್ಟಿ ಮಾಡಿರಬೇಕಾಗಿತ್ತು ದೇವ್ರು, ಹಂಗೆ ಮಾಡ್ಯಾನೇನು? ಪುರುಷನ ಜೊತೆಗೆ ಸ್ತ್ರೀಯನ್ನು ಸೃಷ್ಟಿ ಮಾಡ್ಯಾನ. ಕೆಲವರು ಕೆಂಪದಾರ, ಕೆಲವರು ಕಪ್ಪದಾರ, ಕೆಲವರು ಸ್ಫುರದ್ರೂಪಿಗಳದಾರ, ಇನ್ನು ಕೆಲವರು ನೋಡಬಾರ್ದು ಹಂಗದಾರ. ಹೀಗೆ ದ್ವಂದ್ವ ರೂಪದೊಳಗೆ ಜಗತ್ತನ್ನು ನಿರ್ಮಾಣ ಮಾಡ್ಯಾನಲ್ಲ. ಇಂಥ ಜಗತ್ತಿನೊಳಗೆ ಒಂದು ಕಡೆಗೆ ಸತ್ಯವಂತರು ಬದುಕಾಕತ್ಯಾರ, ಇನ್ನೊಂದು ಕಡೆಗೆ ಅಸತ್ಯವಂತರು ಬದುಕಾಕತ್ಯಾರ. ಒಂದು ಕಡೆಗೆ ಧರ್ಮವಂತರು, ಇನ್ನೊಂದೆಡೆಗೆ ಅಧರ್ಮವಂತರು. ಒಂದು ಕಡೆಗೆ ಜ್ಞಾನಿಗಳ ಬದುಕು ಸಾಗ್ಯದ, ಮತ್ತೊಂದು ಕಡೆಗೆ ಅಜ್ಞಾನಿಗಳ ಬದುಕು ಸಾಗ್ಯದ. ಒಂದು ಕಡೆಗೆ ಆಕಳದ ಹಾಲು ಕುಡಿದು ಬದುಕಾಕತ್ಯಾರ, ಇನ್ನೊಂದು ಕಡೆಗೆ ಅಲ್ಕೋಹಾಲ. ಎಲ್ಲರೂ ಒಂದಾಗಿದ್ರಂದ್ರೆ ಆಕಳದ ಹಾಲು ಕುಡಿಬೇಕಾಗಿತ್ತಲ್ಲ. ಇದು ಜಗತ್ತ. ನಾವು ಅನ್ಕೊಂಡಂಗೆ ಸೃಷ್ಟಿ ಮಾಡಿಲ್ಲ ದೇವರು, ದ್ವಂದ್ವ ರೂಪದೊಳಗೆ ಸೃಷ್ಟಿ ಮಾಡ್ಯಾನ. ಆದ್ದರಿಂದ ಮನುಷ್ಯನೇ, ನಿನ್ನ ಸುತ್ತಮುತ್ತ ಇರೋರೆಲ್ಲರೂ ಸಜ್ಜನರ ಇರ್ತಾರಂತೇನಿಲ್ಲ, ಧರ್ಮದ ಮಾರ್ಗದೊಳಗೆ ನಡೀತಾರಂತೇನಿಲ್ಲ. ಅಧರ್ಮಿಗಳು, ಅಜ್ಞಾನಿಗಳು, ಅನೀತಿವಂತರು ಎಲ್ಲರೂ ಇರೋರೇ. ಒಂದು ಕಡೆಗೆ ಸಜ್ಜನರು, ಒಂದು ಕಡೆಗೆ ದುರ್ಜನರು. ಆದ್ದರಿಂದ ನೀ ಏನು ಮಾಡೋದು? ನಿನ್ನ ಬದುಕು ಹೂವಿನಂಗೆ ಅರಳಬೇಕಾಗಿತ್ತು, ಸುತ್ತಮುತ್ತೆಲ್ಲ ಜ್ಞಾನದ ಸುವಾಸ ಹರಬೇಕಾಗಿತ್ತು. ಅಂದರೆ ನೀನು ಸಾಧ್ಯ ಆದಷ್ಟು ಬಲ್ಲವರ ಸಂಘ ಮಾಡು, ಸಜ್ಜನರ ಸಂಘ ಮಾಡು, ದುರ್ಜನರ ಸಂಘ ಮಾಡಾಕ ಹೋಗಬೇಡ. ಬಸವಣ್ಣವ್ರು ಹೇಳಿಲ್ಲ, ಸಜ್ಜನರ ಸಂಘವ ಮಾಡುವುದು, ದುರ್ಜನರ ಸಂಘ ಬೇಡವಯ್ಯ, ಆವಹಾವಾದಡೇನೋ ವಿಷ ಬಂದೆ, ಅಂಥವರ ಸಂಘ ಬೇಡವಯ್ಯ, ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳ ಕೂಟ ವಿಷವೋ ಕೂಡಲ ಸಂಗಮ ದೇವ. ಏನು ಅದ್ಭುತ ವಚನ ಬರೆದಾರ, ಸ್ಪಷ್ಟವಾಗಿ ಹೇಳ್ತಾರ. ಒಂದಿಷ್ಟು ಅನುಮಾನ ಇಲ್ಲ, ಶಂಕೆ ಇಲ್ಲ. ಏನಂತಾರ? ಸಜ್ಜನರ ಸಂಘವ ಮಾಡುವುದು, ದುರ್ಜನರ ಸಂಘ ಬೇಡವಯ್ಯ. ಯಾಕೆ ಸಜ್ಜನರ ಸಂಘ ಮಾಡಬೇಕು, ಯಾಕೆ ದುರ್ಜನರ ಸಂಘ ಮಾಡಬಾರದು ಅಂತ ಹೇಳ್ತಾರಂದ್ರೆ ಶರಣರು, ಕಲ್ಯಾಣದೊಳಗೆ 12ನೇ ಶತಮಾನದೊಳಗೆ ಒಂದು ಕಡೆಗೆ ಅನುಭವ ಮಂಟಪ ಇತ್ತು. 196,000 ಚರಜಂಗಮರು, 770 ಅಮರಗಣಗಳು ಒಂದೇ ಸ್ಥಳದೊಳಗೆ ಸೇರ್ತಿದ್ರು. ತಾವೆಲ್ಲ ಹೇಗೆ ಕೂತಿರಲ್ಲ ಹೀಗ ಸತ್ಸಂಗ ಮಾಡ್ತಿದ್ರು. ಆ ಬಳಿಕ ಪ್ರಸಾದ ಸ್ವೀಕರಿಸ್ತಿದ್ರು. ಇಂಥ ಒಂದು ಕಲ್ಯಾಣದೊಳಗೆ ಇಷ್ಟೆಲ್ಲ ಶರಣರ ವೈಭವ ಇದ್ರೂ ಸಹಿತ ಅದ ಕಲ್ಯಾಣದೊಳಗೆ 16,000 ಜನ ವೇಶ್ಯಾಸ್ತ್ರೀಯರಿದ್ದರು. ಇದ ಜಗತ್ತ. ಬಸವಣ್ಣವ್ರು ಅದಾರ, ಅಲ್ಲಿ ಇರಬಾರ್ದಂತೇನಿಲ್ಲ. ಒಂದು ಕಡೆಗೆ ಶರಣರು, ಒಂದು ಕಡೆಗೆ ವೇಶ್ಯಾಸ್ತ್ರೀಯರು. ತಮ್ಮ ಶರೀರವನ್ನು ಪರಪುರುಷರ ಜೊತೆಗೆ ಹಂಚಿಕೊಂಡು ಬದುಕತಕ್ಕಂಥ ಸ್ತ್ರೀಯರು ಎಷ್ಟು ಜನ? 16,000 ಜನ. ಅದರಾಗ ಒಬ್ಬ ಹೆಣ್ಮಗಳು ಸೂಳೆ ಸಂಕವ್ವೆ. ಅದರಾಗ ಒಬ್ಬ ಹೆಣ್ಮಗಳು ಸೂಳೆ ಸಂಕವ್ವೆ. ಒಂದು ದಿವಸ ಬಸವಣ್ಣನವರು ಆ ಹೆಣ್ಮಗಳ ಮನೆಗೆ ಬರ್ತಾರೆ. ಬಸವಣ್ಣನವರು ಅಂದ್ರೆ ಸಾಮಾನ್ಯ ಅಲ್ಲ, ಒಬ್ಬ ಪ್ರಧಾನಮಂತ್ರಿ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನಿಮ್ಮೂರಿಗೆ ಬಂದ್ರೆ ಅಥವಾ ನಿಮ್ಮ ಮನೆಗೆ ಬಂದ್ರೆ ಗತಿ ಏನಾದೀತು? ಎಷ್ಟು ಸಂತೋಷ ಆಗಲಿಕ್ಕಿಲ್ಲ, ಎಷ್ಟು ಆನಂದ ಆಗಲಿಕ್ಕಿಲ್ಲ. ಅಂಥ ಒಬ್ಬ ಪ್ರಧಾನಮಂತ್ರಿ ಬಸವಣ್ಣನವರು ಸೂಳೆ ಸಂಕವ್ಯೆಯ ಮನೆಗೆ ಬಂದರು.
ಭಾಳ ಆದರ ಆತಿಥ್ಯ ಮಾಡಿದ್ಲು, ನಮ್ರತೆಯಿಂದ ಸ್ವಾಗತಿಸಿಕೊಂಡ್ಲು. ಆವಾಗ ಬಸವಣ್ಣವ್ರು ಅಂತಾರ, ನೋಡು ತಾಯಿ, 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಜೀವಿ ಮನುಷ್ಯ ಜೀವಿ. ಇಂಥ ಅರಿವಿನ ಜನ್ಮಕ್ಕೆ, ಮನುಷ್ಯ ಜನ್ಮಕ್ಕೆ ನೀ ಬಂದಿ ಅಂದ ಬಳಿಕ ಹಿಂಗೆ ನಿನ್ನ ಶರೀರವನ್ನು ಕೆಡಿಸಿಕೊಂಡು ಮನ ಬುದ್ಧಿ ಭಾವವನ್ನು ಒಂದಿಷ್ಟು ಅಧರ್ಮದೊಳಗೆ ಬೆರೆಸಿಕೊಂಡು ಹಿಂಗೆ ಬದುಕಾಕತ್ತಿದೆಲ್ಲ. ಅನೀತಿ ಅಧರ್ಮದ ಮಾರ್ಗದೊಳಗೆ ಹಿಂಗೆ ನೀ 100 ವರ್ಷ ಬದುಕಿದ್ರೂ ಸಹಿತ ನಿನ್ನ ಬದುಕಿಗೆ ಬೆಲೆ ಇಲ್ಲ. ಆವಾಗ ಸುಳೆ ಸಂಕವೆಂದ್ಲು, ಮತ್ತು ಹೇಗೆ ಬದುಕಲಿ? ಅವಾಗ ಹೇಳ್ತಾರವರು, ನೋಡು, ಇಲ್ಲೇ ಅನುಭವ ಮಂಟಪದ ಸಮೀಪದೊಳಗೆ ಅಲ್ಲಿ ಶರಣರ ಸಂಘ ನಡೀತದ, ಶರಣರ ಗೋಷ್ಠಿ ನಡೀತದ. ಅದಕ್ಕೆ ನೀ ಏನು ಮಾಡು, ಅಲ್ಲೇನು ಯಾರೂ 1 ಲಕ್ಷ ಕೊಡೋದಿಲ್ಲ, ಯಾರೂ 1 ಲಕ್ಷ ತಗೊಳ್ಳೋದಿಲ್ಲ, ಯಾವ ವ್ಯವಹಾರನೂ ಇಲ್ಲ. ತಣ್ಣಗೆ ಬಂದು 1 ತಾಸು ಕೂಡು, ಅಲ್ಲಿ ಮಹಾತ್ಮರನ್ನು ಕಣ್ಣು ತುಂಬ ನೋಡು, ಕಿವಿ ತುಂಬ ಶರಣರ ವಚನಗಳನ್ನು ಕೇಳು. ಆವಾಗ ನಿನ್ನ ಬದುಕಿಗೆ ಒಂದಿಷ್ಟು ಬೆಲೆ ಬರ್ತದ ತಾಯಿ. ಈ ಅನೀತಿ ಅನಾಚಾರದ ಬದುಕು ನಡೆಸಿದೆಲ್ಲ, ದಯವಿಟ್ಟು ನಿನಗೆ ವಿನಂತಿ ಮಾಡ್ಕೋತೀನಿ, ಬಿಟ್ಟು ಬಿಡು ಅಂತ ಬಸವಣ್ಣವ್ರು ಹೇಳಿದರು. ಆವಾಗ ಆಯಿತು ಅಂತ ಹೇಳಿದಳು. ಬಸವಣ್ಣನವರು ಮುಂದೆ ಮಹಾಮನಿಗೆ ಬಂದರು. ಆವಾಗ ವಿಚಾರ ಮಾಡಿದ್ಲು ಹೆಣ್ಮಗಳು. ಒಂದು ಕಡೆಗೆ ಏನು ಅನೀತಿ ಅಧರ್ಮದೊಳಗೆ ಬದುಕ್ತಿದ್ಲಲ್ಲ, ಸಂಪತ್ತ ಗಳಿಸ್ತಿದ್ದಳು. ಮತ್ತು ಈ ಹಾದಿ ಬಿಟ್ಟು ಈಗ ಬಸವಣ್ಣವರ ಹಾದಿಯೊಳಗೆ ಹೋದಿ ಅಂದ್ರೆ ಸಂಪತ್ತು ಬರ್ತದೇನು? ಮನಸ್ಸು ಹೇಳಕತ್ತದ ಸುಳೆ ಸಂಕವ್ಯದು. ಈ ಮಾರ್ಗದೊಳಗೆ ಸಂಪತ್ತು, ಈ ಮಾರ್ಗ ಬಿಟ್ಟು ಈ ಶರಣರ ಸಂಘ ಮಾಡಿದ್ರೆ ಅಲ್ಯಾರದಾರ ನನಗೆ ಸಂಪತ್ತ ಕೊಡೋರು? ಅದಕ್ಕೆ ಇಲ್ಲಿ ಹೋಗಬೇಕೋ ಏನೋ ಈ ಕಡೆಗೆ ಹೋಗಬೇಕೋ ಚಿಂತನೆ ಮಾಡಿದ್ಲು. ಕೊನೆಗೆ ಒಂದು ನಿರ್ಣಯಕ್ಕೆ ಬಂದ್ಲು ಹೆಣ್ಮಗಳು. ನನ್ನ ಮನೆಗೆ ಬಂದ ವ್ಯಕ್ತಿ ಸಾಮಾನ್ಯಲ್ಲ, ಒಬ್ಬ ಪ್ರಧಾನಮಂತ್ರಿ ಬಂದಾನಂದ ಬಳಿಕ ಹೋಗದಿದ್ರೆ ಏನಾಗಲಿಕ್ಕಿಲ್ಲ. ಅದಕ್ಕೊಂದಿಷ್ಟು ಆ ಮಹಾನುಭಾವಿಗಳ ಮಾತಿಗೆ ಮನ್ನಣೆ ಇತ್ತು. 1 ದಿವಸ ಹೋಗ್ಯಾರ ಬರ್ಬೇಕು, 1 ತಾಸು ಕೂತರ ಬರ್ಬೇಕು, ಏನಾರ ನಡೀತೈತಿ, ಏನಾರ ನೋಡೋದೈತಿ, ಏನಾರ ಕೇಳೋದೈತಿ ಅಂತ ತಿಳ್ಕೊಂಡು ಮೊದಲನೇ ದಿವಸ ಬಂದು ಕೂತಳು. ಶರಣರ ಸಂಘದೊಳಗೆ ಬಂದು ಕೂತಳು. ಯಾವಾಗ ಸುಳೆ ಸಂಕವ್ಯ ಬಂದು ಕೂತಳು, ಅಲ್ಲಿ ಇದ್ದ ಶರಣರೆಲ್ಲ ಹೇಳಿದರು ಏನಂತ, ಇಂದ ನಮ್ಮ ಅನುಭವ ಮಂಟಪಕ್ಕೆ ಶರಣರ ಗೋಷ್ಠಿಗೆ ಸುಳೆ ಸಂಕವ್ಯ ಬಂದಾಳ, ಸುಳೆ ಸಂಕವ್ಯ ಬಂದಾಳ ಅಂತ ಹೆಸರಿಟ್ಟು ಕರೆದ್ರು. ಆದರೂ ತಲೆಗೆ ಹಾಕ್ಕೊಳ್ಳಿಲ್ಲ ಹೆಣ್ಮಗಳು. ನಾ ಮಾಡೋದೂ ನಿಜ ಐತಿ, ಇವರು ಅನ್ನೋದೂ ಸತ್ಯದ. ಸಿಟ್ಟಿಗೆ ಬರಲಿಲ್ಲ, ಮನಸ್ಸಿಗೆ ಹಚ್ಕೊಳ್ಳಿಲ್ಲ ಅವರ ಮಾತು. ತಣ್ಣಗೆ ಬಂದು 1 ತಾಸು ಕೂತಳು. ಮಹಾತ್ಮರನ್ನು ಕಣ್ಣು ತುಂಬ ದರ್ಶನ ಮಾಡಿದ್ಲು. ಮಹಾತ್ಮರ ನುಡಿಗಳನ್ನು ಕಿವಿ ತುಂಬ ಆಲಿಸಿದಳು. ಆ ಬಳಿಕ ಅಂತರಂಗದೊಳಗೆ ಎಲ್ಲಿಲ್ಲದ ಪರಮಾನಂದ, ಪರಮ ಸಂತೋಷ ತುಂಬಿತು. ಆವಾಗ ಹಿಂಗೆ ಅನಿಸಿತಲ್ಲ, 1 ತಾಸಿನ ಶರಣರ ಸಂಘ ಮಾಡಿದ್ದರ ಪರಿಣಾಮ ಏನಾಯಿತು? ಆವಾಗ ಕೊನೆಗೆ ಒಂದು ವಿಚಾರ ಬರ್ತದೆ ಸುಳೆ ಸಂಕವಿಯ ತಲೆಯೊಳಗೆ. ನಾನು ಇಷ್ಟು ವರ್ಷಗಳ ಕಾಲ ನನ್ನ ಶರೀರವನ್ನು ಇನ್ನೊಬ್ಬ ಪರಪುರುಷನ ಜೊತೆಗೆ ಹಂಚಿಕೊಂಡು ಸಂಪತ್ತಿನ ಆಸೆಗಾಗಿ ಅನೀತಿ ಅಧರ್ಮದ ಮಾರ್ಗದೊಳಗೆ ಬದುಕಿದ್ರೂ ಸಹಿತ ನನಗಲ್ಲಿ ಸುಖ ಸಿಕ್ಕಿಲ್ಲ, ಸಂತೋಷ ಅನಿಸಿಲ್ಲ, ಆನಂದ ದೊರಕಿಲ್ಲ. ಅಂದ ಬಳಿಕ ಅಲ್ಲಿ ಸಿಗದೇ ಇರತಕ್ಕಂಥ ಪರಮಾನಂದ, ಪರಮ ಸಂತೋಷ ಮತ್ತು ಈ ಶರಣರ ಸಂಘದೊಳಗೆ ಸಿಕ್ಕದಂದ ಬಳಿಕ ನಾ ಯಾಕೆ ಇವರ ಸಂಘ ಮಾಡಬಾರ್ದು ಅಂತ ತಲೆಯಾಗ ಬಂದು ಆ ದಿವಸ ಮನೆಗೆ ಬಂದಳು. ಮಾರನೇ ದಿವಸ ಮತ್ತು ಶರಣರ ಸಂಘ ಮಾಡ್ಬೇಕಂತ ಅನಿಸಿತು. ಯಾರೂ ಆಮಂತ್ರಣ ಕೊಡಲಿಲ್ಲ, ಯಾರೂ ಇನ್ವಿಟೇಷನ್ ಕೊಡಲಿಲ್ಲ. 2ನೇ ದಿವಸ ತಾನೇ ಬಂದು ಕೂತಳು. 3 ದಿವಸ ಬಂದಳು, 1 ವಾರ ಬಂದಳು, 1 ಮಾಸ ಬಂದಳು, 1 ವರ್ಷ ಬಂದಳು. 16 ವರ್ಷಗಳ ಕಾಲ ಶರಣರ ಸಂಘ ಮಾಡಿದ್ದಳು. ಯಾವಾಗ 16 ವರ್ಷ ಶರಣರ ಸಂಘ ಮಾಡಿದ್ದಳು, ಸಜ್ಜನರ ಸಂಘದೊಳಗೆ ಬೆರೆತಿದ್ದಳು, ಆವಾಗ ಬಸವಾದಿ ಶರಣರಂಗ 1 ದಿವಸ ವಚನವನ್ನು ಬರೆದಳು. ಆವಾಗ ಯಾರು ಮೊದಲಿಗೆ ಬಂದಾಗ ಹೆಸರಿಟ್ಟು ಕರೆದಿದ್ರಲ್ಲ ಶರಣರು,
ಅದೇ ಶರಣರ ಸಂಘ ಮಾಡಿ ಕೊನೆಗೆ 16 ವರ್ಷ ಆದ ಬಳಿಕ ವಚನ ಬರೆದ ಬಳಿಕ ಹೇಳಿದ್ರು ಅವರು ಶರಣರು, ನೀನು ಮೊದಲು ನಮ್ಮ ಅನುಭವ ಮಂಟಪಕ್ಕೆ ಬಂದಾಗ ಸೂಳೆ ಸಂಕವ್ಯ ಆಗಿ ಬಂದಿದ್ದಿ, ಆದ್ರೆ 16 ವರ್ಷ ಶರಣರ ಸಂಘ ಮಾಡಿ ಈಗ ನೀನು ಏನಾಗಿದೆ ಅಂದರೆ ಈಗ ನೀನು ಸೂಳೆ ಸಂಕವ್ಯ ಅಲ್ಲ, ಶ್ರೇಷ್ಠ ಶರಣೆ ಸಂಕವ್ಯ ಆಗಿ ಅಂತ ತಿಳ್ಕೊಂಡು ಮನದುಂಬಿ ಕೊಂಡಾಡಿದರು. ಒಂದು ಕ್ಷಣದ, ಒಂದು ತಾಸಿನ, ಒಂದು ಮಾಸದ, ಒಂದು ವರ್ಷದ ಸಂಘದ ಫಲ ಏನಾಗಿತ್ತು? ಸೂಳೆ ಸಂಕವ್ಯ ಅನ್ನುವಂಥ ಹೆಸರು ಬದಲಾಗಿತ್ತು. ಏನಾಗಿತ್ತು? ಶರಣೆ ಸಂಕವ್ಯ ಆಗಿದ್ದಳು. ಪರಮ ಸತ್ಯ ಪರಮ ಶಾಂತಿಯನ್ನು ಅರಿದು ಅನುಭವಿಸಿದ್ದಳು. ಅದಕ್ಕೆ ಬಸವಣ್ಣವರಂತಾರೆ, ಸಜ್ಜನರ ಸಂಘವ ಮಾಡುವುದು. ಸಜ್ಜನರ ಸಂಘ ಮಾಡಿದ್ರೆ ಎಷ್ಟೇ ದುರ್ಜನ ವ್ಯಕ್ತಿ ಇರುವಲ್ನ್ಯಾಕ, ಎಷ್ಟೇ ಅನೀತಿ ಅಧರ್ಮದ ಮಾರ್ಗದೊಳಗೆ ನಡಿವಲ್ನ್ಯಾಕ ಅವ ಪರಿವರ್ತನೆ ಆಗತಾನ, ಅವರು ಬದಲಾಗತ್ತಾರ. ಅದಕ್ಕೆ ಬರೆದ್ರು ಅವರು ಷಣ್ಮುಖ ಶಿವಯೋಗಿಗಳು. ಭಾಳ ಅದ್ಭುತವಾದ ವಚನ ಬರೀತಾರೆ. ಸಂಘದಿಂದಲ್ಲದೆ ಅಗ್ನಿಯ ಸಂಘದಿಂದ ಕಾನನ ಕೆಟ್ಟಂತೆ, ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ, ಅಖಂಡೇಶ್ವರ ನಿಮ್ಮ ಮಹಾನುಭಾವಿಗಳ ಸಂಘದಿಂದ ಎನ್ನ ಹುಟ್ಟು ಹೊಂದುಗಳು ಕೆಟ್ಟು ನಷ್ಟವಾಗಿ ಹೋದವು ಕಾಣ. ಏನು ಅದ್ಭುತ ವಚನ ಬರೀತಾರ. ಅಗ್ನಿಯ ಸಂಘದಿಂದ ಕಾನನ ಕೆಟ್ಟಂತೆ. ಕಾನನಂದ್ರೆ ಘೋರ ಅರಣ್ಯ. ಅರಣ್ಯವನ್ನು 100 ಎಕರೆ ಅರಣ್ಯದ ಅಂತ ತಿಳ್ಕೊಳ್ಳಿ. 100 ಎಕರೆ ಅರಣ್ಯದೊಳಗಿರ್ತಕ್ಕಂಥ ಗಿಡ ಮರಗಳನ್ನು ಕೊಡ್ಲಿ ತೊಗೊಂಡು 8 ದಿವಸ ಅಂತ ಕಡೆಯವರು. ಅಂಥ ಅರಣ್ಯಕ್ಕೆ ಒಂದಿಷ್ಟು ಯಾವರ ಒಬ್ಬ ಮನುಷ್ಯ ಹಾದಿ ಹಿಡಿದು ಹೋಗಾವ, ಒಂದಿಷ್ಟು ಬೀಡಿ ಸೇದಿ ಕಡ್ಡಿ ಕೆರೆದು ಒಗದ ಅಂದ್ರೆ ಅರಣ್ಯ ಸುಟ್ಟು ಕರಕಲಾಗಿ ಹೋಗಿಬಿಡ್ತದೆ ಒಂದು ಕ್ಷಣದೊಳಗೆ. ಅಗ್ನಿಯ ಸಂಘದಿಂದ ಕಾನನ ಅರಣ್ಯ ಕೆಟ್ಟು ಹೋಗ್ತದೆ. ಯಾವ ಅರಣ್ಯದೊಳಗೆ ಒಬ್ಬ ಮನುಷ್ಯ ನಡಿಲಿಕ್ಕೆ ಬರುತ್ತಿರಲಿಲ್ಲವೋ, ಕಾಲು ದಾರಿ ಇರ್ತಿರ್ಲಿಲ್ಲಲ್ಲ, ಅಂಥ ಅರಣ್ಯದೊಳಗೆ ರಾಜಮಾರ್ಗ ತಯಾರಾಗ್ತದೆ. ಏನೆಲ್ಲ ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ಅವ್ರಂತಾರೆ, ಅಗ್ನಿಯ ಸಂಘದಿಂದ ಒಂದು ಕ್ಷಣ ಅಗ್ನಿ ಸ್ಪರ್ಶ ಆಯಿತು, ಅರಣ್ಯ ಕೆಟ್ಟು ಹೋಗ್ತದೆ. ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ. ಒಂದು ಮನೆಯೊಳಗೆ ಕತ್ತಲೆ ತುಂಬಿತ್ತು ಅಂದ್ರೆ ಆ ಕತ್ತಲೆ ಹೋಗಬೇಕಾಗಿತ್ತು ಅಂದ್ರೆ ಏನು ಬೇಕು? ಒಂದಿಷ್ಟು ಬೆಳಕ ಬೇಕು. ಬೆಳಕಿದ್ರೆ ಕತ್ತಲೆ ಹೋಗುತ್ತದೆ. ಮತ್ತು ಬೆಳಕ ಇಲ್ಲಂದ ಬಳಿಕ ಕತ್ತಲೆ ನೀ ಹೋಗು ಅಂದ್ರೆ ಹೋಗುತ್ತದೇನು? ಇಬ್ಬರು ಗಂಡ ಹೆಂಡತಿ ಇದ್ದರು. ಮನ್ಯಾಗ ಇದ ಸಮಯ ಕತ್ತಲು ತುಂಬಿತ್ತು, ಮನೆ ತುಂಬ ಕತ್ತಲಿನ ತುಂಬಿತ್ತು. ಆವಾಗ ಹೆಂಡತಿ ಗಂಡಗೆ ಹೇಳಿದ್ಲು, ಮತ್ತು ಮನ್ಯಾಗ ಕತ್ತಲು ತುಂಬ್ಯದ, ಮತ್ತು ಈ ಕತ್ತಲೆಯನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಕಲ್ಲ ಅಂದಳು. ಏನು ಹೊರಗೆ ಹಾಕೋದು? ಕತ್ತಲೆಯನ್ನು ಹೊರಗೆ ಹಾಕಬೇಕಂತ ಹೆಂಡತಿ ಹೇಳಿದ್ಲು ಗಂಡಗೆ. ಅದಕ್ಕೆ ಯಾಕೆ ಇಟ್ಟು ತಲೆ ಕೆಡಿಸ್ಕೊಂತಿದ್ದೆ ಅಂದವನ ಇವ ಬಡಿಗೆ ಒಂದು ಮೂಲ್ಯಾಗ ಬಡಿಗಿತ್ತು. ಬಡ್ಗಿ ತೊಗೊಂಡು ಕತ್ತಲಿ ಹೊಡ್ಯಾಕತ್ತಿದ. ಅಂದ್ರೆ ಹೊಡೆದು ಓಡಿಸಾವ ಮನೆ ಬಿಟ್ಟು. ಏನು ಅಡುಗೆ ಮನ್ಯಾಗ ಹೊಡ್ಯಾಕೆ ಶುರು ಮಾಡಿದ. ಹೊಡ್ಕೊಂತ ಪಡಸಾಲಿಗೆ ಬಂದ, ಮುಂಚೆ ಬಾಗಿಲಕ್ಕೆ ಬಂದ. ಇನ್ನೇನು ಹೊಡೆದು ಹೊರಗೆ ಹಾಕೀನಿ ಅಂತ ಹೆಂಡತಿಗೆ ಹೇಳಗೊಡ್ದ. ನಾನು ಮತ್ತೆ ಒಳಗೆ ಕತ್ತಲಿ ತುಂಬಿತ್ತು. ಅವಾಗ ಹೆಂಡತಿ ಅಂದಳು, ಸಾಕು ಶಾಣೆ ಇದು ಕೂಡ ಅಂದ್ಲು. ಅವಾಗ ಇವ ಅಂದ, ಮತ್ತು ನನಗಂತರೂ ಹೊರಗೆ ಹಾಕೋಕ್ಕಾಗಲಿಲ್ಲ, ಮತ್ತು ನೀ ಹೆಂಗೆ ಹಾಕಾಕಿ ಅಂದಳು. ನೋಡು ಒಂದಿಷ್ಟು ಅಂದಕ್ಕಿನ ಏನು ಮಾಡಿದ್ಲು ಹೆಣ್ಮಗಳು, ಅವ ಮೂಲ್ಯನ ಬಡಿಗೆ ತೊಗೊಂಡು ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡಿದ. ಈ ಹೆಣ್ಮಗಳು ಹೆಂಡತಿ ಮೂಲ್ಯ ಕಸಬರಿಗಿತ್ತಲ್ಲ, ಕಸಬರಿಗೆ ತೊಗೊಂಡು ಕೈಯೊಳಗೊಂದು ಮೊರ ಹಿಡ್ಕೊಂಡು ಅಡಿಗೆ ಮನೆಯಾಗಿದ್ದ ಗುಡಿಸ್ಕೊಂಡು ಈ ಮೊರದೊಳಗೆ ಹಾಕಿ ಹೊರಗೆ ಚೆಲ್ತೀನಿ ನೋಡಂದ್ಲು. ಇವ ಬಡಿಗೆ ತೊಗೊಂಡು ಹೊಡೆದ್ರೆ ಹೋಗಿಲ್ಲದು, ಇನ್ನು ಕಸ ಗುಡಿಸಿ ಚೆಲ್ಲುತ್ತಾಳ ಅಂತ. ಅವಾಗ ಆಯಿತು ಅಂತ ಇವ ಹೇಳಿದ. ಒಳಗಿದ್ದ ಕಸ ಗುಡಿಸ್ಕೋತ ಹೆಂಗೆ ಬರ್ತಾರಲ್ಲ ತಾಯಂದಿರು ಹೆಣ್ಮಕ್ಳು, ಹಂಗೆ ಕತ್ತಲೆಯನ್ನು ಗುಡಿಸ್ಕೋತ ಬಂದು ಇನ್ನೇನು ತುಂಬಿ ಚೆಲ್ಲಿದಂಗೆ ಮಾಡಿ ಹೊಳ್ಳಿ ನೋಡ್ತಾಳೆ. ಮತ್ತು ಮನೆ ತುಂಬ ಕತ್ತಲಿನ ತುಂಬಿತ್ತು. ಇವರಿಬ್ಬರದ ಆಟ ನೋಡಿ ಕತ್ತಲಿ ನಗಾಕತ್ತಿತ್ತು.
ಅವಾಗ ಇವರಿಬ್ಬರು ಅಂದರು, ನಮ್ಮಿಬ್ಬರು ನೋಡಿ ನೀ ಯಾಕೆ ನಗುತ್ತಿದ್ದಿ ಅಂದರು. ಯಾರಿಗೆ? ಕತ್ತಲಿಗೆ. ಅದು ಕತ್ತಲಿ ಅಂತ ನಗಲಾರ್ದ ಅಳಲೇನಂತದು. ನೀವು ಜಗತ್ತಿನೊಳಗೆ ಭಾಳ ಜನ ಗಂಡ ಹೆಂಡತಿ ನೋಡಿನಿ, ಆದ್ರೆ ನಿಮ್ಮಂಥ ಹುಚ್ಚರನ್ನ ಎಲ್ಲಿ ನೋಡಿಲ್ಲ ಅಂತದು. ಯಾವುದು? ಕತ್ತಲಿ. ಯಾಕೆ ಅಂದ್ರೆ ಇವರು ಈಗ ನಿಮ್ಮದು ಉದ್ದೇಶ ಏನದ? ನನ್ನ ಮನೆ ಬಿಟ್ಟು ಹೊರಗೆ ಹಾಕೋದದ. ನಾನು ನಿಮ್ಮ ಮನೆ ಬಿಟ್ಟು ಹೊರಗೆ ಹೋಗಬೇಕಾಗಿತ್ತು ಅಂದ್ರೆ ನೀವೇನು ಮಾಡಿರಿ? ಒಬ್ಬರು ಬಡಿಗೆ ತೊಗೊಂಡು ನಿಂತೀರಿ, ಇನ್ನೊಬ್ಬರು ಕಸಬರಿಗೆ ಹಿಡ್ಕೊಂಡು ನಿಂತೀರಿ. ಹಿಂಗಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಬಂದ್ರೂ ಹೋಗೋದಿಲ್ಲ ನಾನು. ಅವಾಗ ಇವರಿಬ್ಬರು ಅಂದ್ರೆ ಮತ್ತೆ ಹೆಂಗೆ ಹೋಗುತ್ತಿದ್ದಿ? ಭಾಳ ತ್ರಾಸು ತಗೋಬೇಡ್ರಿ, ಭಾಳ ತಾಪ ಮಾಡ್ಕೋಬೇಡ್ರಿ. ಈಗ ನಾನು ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾಗಿತ್ತಂದ್ರೆ ಸಣ್ಣದೊಂದು ಮಣ್ಣಿನ ಪಣತಿ ತಗೋರಿ. ಹೇಳಕತ್ತಿದ್ದು ಕತ್ತಲಿ. ಸಣ್ಣದೊಂದು ಮಣ್ಣಿನ ಪಣತಿ ತಗೋರಿ, 2 ಬತ್ತಿ ಹೊಸಿರಿ, ಒಂದಿಷ್ಟು ಎಣ್ಣೆ ಹಾಕಿ ದೀಪ ಹೊತ್ತಿಸಿಬಿಟ್ರೆ ನಿಮಗೆ ಹೇಳಾರ್ದಂಗೆ ಹೋಗ್ತೀನಿ ಅಂತ ಕತ್ತಲೆ ಅಂತದ. ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ. ತಡ ತಿಳಿತೈತೇನ? ಇವತ್ತ ಹೊಡಿಬೇಕಂತೇನಿಲ್ಲ, ನಾಳೆಗೆ ಹೊಡೆದ್ರೂ ನಡಿತೈತಿ.